ಕಬ್ಬು ಅಂತ ಹೇಳಿದರೆ ಮಂಡ್ಯದಲ್ಲಿ ಬೆಳೀತಿತ್ತು. ಕಬ್ಬು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿ ಬೆಳೀತಾಯಿತ್ತು. ರೈತ ಗಟ್ಟಿಯಾಗ್ಬಿಟ್ಟ ಅಂದರೆ ನಿಮಗೆ ಕಬ್ಬು ಬೆಳಿತಾನೆ, ಭತ್ತನೂ ಬೆಳಿತಾನೆ, ಎಲ್ಲವನ್ನು ಬೆಳಿತಾನೆ, ರಾಗಿ ಜೋಳ ಎಲ್ಲ ಬೆಳಿತಾನೆ. 15 ಗುಂಟೆಗೆ ಮಾತಾಡ್ತಾ ಇರೋದು. 40ರಿಂದ 45 ಸಾವಿರ ಬಂತು ಫಸ್ಟ್ ಪ್ರಾರಂಭದಲ್ಲಿ. ನೀರು ಹೆಚ್ಚಿರುವ ಜಾಗದಲ್ಲಿ ನೆಟ್ಬಿಟ್ರೆ ಪೀಚಾಗಿ ಬರುತ್ತೆ, ಸಣ್ಣಕ್ಕೆ ಬರುತ್ತೆ. ಅದಕ್ಕೆ ನೀರು ಹೆಚ್ಚಾಗಬಾರ್ದು, ನೀರು ಬಸಿಬೇಕು, ನೀರು ಚೆನ್ನಾಗೂ ಇರಬೇಕು. 1 ಎಕರೆ 2 ಎಕರೆ ಹಿಂಗೆ ಬೆಳೀತಿದ್ರು. ಬೆಳೆದು ಒಬ್ಬರು ಮನೆಯಲ್ಲಿ ಯಾರ್ದೋ ಒಂದು ಜಾಗದಲ್ಲಿ ಆಲೆ ಮನೆ ಮಾಡ್ತಾಯಿದ್ರು. ಆ ಆಲೆ ಮನೆ ಮಾಡುವಾಗ ಇಡೀ ಹಳ್ಳಿ ಬರ್ತಾಯಿತ್ತು. ಇಡೀ ಹಳ್ಳಿ ಬಂದು ಸಂಭ್ರಮಿಸ್ತಾಯಿದ್ರು. ಎಷ್ಟು ಬೇಕಾದ್ರೆ ಹಾಲು ಕುಡಿಬೋದಿತ್ತು, ಎಷ್ಟು ಬೇಕಾದ್ರೆ ಕೆನೆ ಬೆಲ್ಲ ತಿನ್ಬೋದಿತ್ತು, ಸವಿತಾ ಇದ್ರು ಮಕ್ಕಳು. ನಾವೆಲ್ಲ ಈ ಸಣ್ಣಲ್ಲಿದ್ದಾಗ ನಮ್ಮ ಮನೇಲೆ ನಮ್ಮ ತಂದೆ 1.5 ತಿಂಗಳು ನಡೆಸ್ತಾಯಿದ್ರು. 1.5 ತಿಂಗಳು ಊರು ಸುತ್ತಮುತ್ತ 4-6 ಹಳ್ಳಿಗಳಲ್ಲಿ ಸುತ್ತಮುತ್ತಲಿನ ಎಲ್ಲ ಜನಗಳು ಬಂದು ಆ ಬೆಲ್ಲದ ಸವಿಯನ್ನು ಸವಿಸ್ಕೊಂಡು ಹೋಗ್ತಿದ್ರು. ಮರಳು ಮಿಶ್ರಿತ ಮಣ್ಣು ಬೇಕು ಅನ್ನುವಂಥದ್ದು ವಾಡಿಕೆಯಲ್ಲಿದೆ. ಯಾಕೆ ಅಂತ ಕೇಳಿದ್ರೆ, ಈ ಕಬ್ಬು ಸ್ವಲ್ಪ ನೀರು ಕೇಳುತ್ತೆ, ಆದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಳುತ್ತೆ. ಅದು ಡ್ರೈ ಆಗ್ತಿರಬೇಕು ಮತ್ತು ನೀರು ಅದು ಸೇರ್ತಿರಬೇಕು. ಈ ರೀತಿಯಾದ ಒಂದು ಪ್ರೋಸೆಸ್ಸೆಲ್ಲ ನಡೆಯುತ್ತೆ. ಅದೇ ನೀವು ಯಾವುದೊಂದು ಕಂಪದ ಗದ್ದೆಯಲ್ಲಿ ನೆಟ್ಟರೆ, ಅಂದರೆ ನೀರು ಹೆಚ್ಚಿರುವ ಜಾಗದಲ್ಲಿ ನೆಟ್ಬಿಟ್ರೆ ಪೀಚಾಗಿ ಬರುತ್ತೆ, ಸಣ್ಣಕ್ಕೆ ಬರುತ್ತೆ. ಅದಕ್ಕೆ ನೀರು ಹೆಚ್ಚಾಗಬಾರ್ದು, ನೀರು ಬಸಿಬೇಕು, ನೀರು ಚೆನ್ನಾಗೂ ಇರಬೇಕು. ಮತ್ತು ಈಗ ಮಣ್ಣನ್ನು ಹದ ಮಾಡೋ ಕ್ರಮಗಳು ಎಲ್ಲರಿಗೂ ಗೊತ್ತು. ಮಣ್ಣನ್ನು ಫಸ್ಟು ಅದನ್ನು ಇದರದ್ದು ಕಳೆಯನ್ನು ಇಟ್ಬಿಟ್ಟು ಸುಡುತ್ತಾರೆ. ಸುಟ್ಟ ಆದಮೇಲೆ ಮತ್ತೆ ಅದರ ಬುದ ಮಾಡ್ತಾರೆ. ಬುದದ ಪಕ್ಕ ಕಾಲುವೆ ಮಾಡ್ತಾರೆ. ಅದಕ್ಕೆ ಸಗಣಿ ಗೊಬ್ಬರವನ್ನು ಯಥೇಚ್ಛವಾಗಿ ಬೆಳೆಸಬೇಕು. ಸಗಣಿ ಗೊಬ್ಬರವನ್ನು ಯಥೇಚ್ಛವಾಗಿ ಸಾವಯವ ಗೊಬ್ಬರವನ್ನು ಬೆಳೆಸಿದರೆ ಕಬ್ಬು ಉತ್ಕೃಷ್ಟವಾಗಿ ಬರುತ್ತೆ. ಇದು ನನ್ನ ಅನುಭವದ ಮಾತು. 2ನೇದು, ಇದರ ನಿರ್ವಹಣೆಯನ್ನು ಕೂಡ ಸುಲಭ ಅಂತ ನಾನು ಹೇಳ್ತೀನಿ. ಹೇಗೆ ಅಂತ ಕೇಳಿದ್ರೆ, ಒಂದು ಸಾರಿ ನಾನು ನಾಟಿ ಮಾಡಿದ್ದು, ಇದು 5ನೇ ಸಾರಿ ಬರ್ತಾ ಇರೋದು. ಕುಳೆ ಬರ್ತಾ ಇರೋದು 5 ಸಾರಿ ಕುಳೆ ಬರ್ತಾ ಇದೆ. 5 ಸಾರಿಯಿಂದ ಈ ಬೆಳೆ ತೆಗಿತಾ ಇದ್ದೀನಿ ಅಂದರೆ, ಪ್ರತಿ ವರ್ಷದಲ್ಲಿ ನಾವು ರೀಪ್ಲಾಂಟೇಷನ್ನು ಗೋಜಿರೋದಿಲ್ಲ. ಅದು ನಮ್ಗೆ ಲಾಭದಾಯಕ ಹೌದಾ ಅಲ್ವಾ? 1 ಪಾಯಿಂಟ್. 2ನೇ ಪಾಯಿಂಟು, ಅದಕ್ಕೆ ಬೇಕಾದ್ದು ಭಾಳ ಏನು ಅಂತಲ್ಲ. ಕೆಲವೊಂದು ಸತಿ ಹುಲಿ ಕಟ್ಟೋದು ಮಾಡೋದು ಇದೆಲ್ಲ ಇರುತ್ತೆ. ಅದನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿ, ಕಳೆ ಇರುತ್ತೆ, ಕಳೆ ತೆಗೆದುಬಿಟ್ಟು ಮತ್ತೆ ಎಕ್ಸ್ಟ್ರಾ ಮಣ್ಣುಗಳನ್ನ ಬದುಕಿಗೆ ಸೇರಿಸಿಬಿಟ್ರೆ, ಕಬ್ಬು ಬಿಡದಂಗೆ ನೋಡ್ಕೊಂಬಿಟ್ರೆ ಕಬ್ಬು ಒಳ್ಳೆಯ ಬೆಳೆ, ಲಾಭದಾಯಕ ಬೆಳೆ. 1 ವರ್ಷಕ್ಕೆ 1 ಸಾರಿ ಇನ್ವೆಸ್ಟ್ಮೆಂಟ್ ಎಷ್ಟಾಗಬಹುದು, ಅದರ ಉತ್ಪತ್ತಿ ಎಷ್ಟು ಬರ್ಬೋದು. ಅದು ಸಾಮಾನ್ಯ ಒಂದು 15 ಗುಂಟೆ ನಾನು ಬೆಳ್ಕೊಂಡಿರೋದು. ಇದು 15 ಗುಂಟೆಯಲ್ಲಿ ನನಗೆ ಒಂದು ವರ್ಷಕ್ಕೆ ನಾನು ಬೆಳೆದಿದ್ದೆ ನನ್ನ ಖರ್ಚು, ಇಲ್ಲಿಯ ಲೇಬರ್ ಕಾಸ್ಟು, ಇದನ್ನೆಲ್ಲ ಗಮನಿಸಿ ನಾನು ನೋಡಿದಾಗ ನನಗೊಂದು 40ರಿಂದ 45, 15 ಗುಂಟೆಗೆ ಮಾತಾಡ್ತಾ ಇರೋದು, 40ರಿಂದ 45 ಸಾವಿರ ಬಂತು ಫಸ್ಟ್ ಪ್ರಾರಂಭದಲ್ಲಿ. ಇದರೊಳಗೆ ಖಂಡಿತವಾಗೂ ಲಾಭ ಏನೇ ಇದೆ. ಯಾವುದೇ ಬೆಳೆ ಲಾಭ ಇಲ್ಲದೇ ಇಲ್ಲ, ಲಾಭ ಇದೆ. ಲಾಭಕ್ಕೆ ಸರಿಯಾಗಿ ನಮಗೆ ಸ್ಪಂದನೆ ಮಾಡಬೇಕಾದ್ದು ಯಾರೋ? ಸರ್ಕಾರದವರು. ಯಾಕೆ ಅಂತ ಕೇಳಿದ್ರೆ, ಒಂದು ಸತಿ ಬೆಲೆ ಏರುತ್ತೆ ಇಳಿಯುತ್ತೆ. ಅದು ನಿಲ್ಲಬೇಕಾದ್ರೆ ಯಾರು ಬರಬೇಕು? ಮಧ್ಯ ಸರ್ಕಾರ ಬರಬೇಕು. ಹಾಗಾಗಿ ನಮ್ಮ ಪರಿಶ್ರಮಕ್ಕೆ ಈಗೇನೋ ನಾವು ಖರ್ಚು ಮಾಡ್ತೀವಲ್ಲ, ಅದಕ್ಕೆ ಡಬ್ಬಲ್ಲೇ ಬರುತ್ತೆ ನಮಗೆ. ನಾವು ಒಳ್ಳೆ ಥರದಲ್ಲಿ ಮಾಡಿದ್ರೆ ಡಬ್ಬಲ್ಲೇ ಬರುತ್ತೆ ನಮಗೆ. ಆದರೆ ಈ ಮಾರ್ಕೆಟ್ ಏನಿದೆಯಲ್ಲ, ಇದು ವೇರಿ ಆಗ್ತಿರೋದ್ರಿಂದ ಆ ಸಮಯದಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನಮಗೆ ಬೇಕಾದ ಬೆಂಬಲ ಬೆಲೆಯನ್ನು ಕೊಟ್ಟು, ವೈಜ್ಞಾನಿಕ ಬೆಂಬಲವನ್ನು ಕೊಡಬೇಕು. ಯಾವುದೋ ನಿರ್ಣಯ ತೊಗೊಂಡಿರೋದಲ್ಲ, ಸರಿಯಾದ್ದೇ ಕೊಡಬೇಕು. ರೈತ ಗಟ್ಟಿಯಾಗ್ಬಿಟ್ಟ ಅಂದರೆ ನಿಮಗೆ ಕಬ್ಬು ಬೆಳಿತಾನೆ, ಭತ್ತನೂ ಬೆಳಿತಾನೆ, ಎಲ್ಲವನ್ನು ಬೆಳಿತಾನೆ, ರಾಗಿ ಜೋಳ ಎಲ್ಲ ಬೆಳಿತಾನೆ. ನೀವು ರೈತರನ್ನ ಗಟ್ಟಿ ಮಾಡಿ, ದೇಶದ ಈ ಬೆನ್ನೆಲುಬು ಅಂತ ಮಾತ್ರ ಆಗಿರೋದು, ಬೆನ್ನು ಮುರಿದು ಹೋಗ್ತಿದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ನಿಜವಾಗ್ಲೂ ಹೇಳ್ತೀನಿ, ಕಬ್ಬು ಬೆಳೆ ಲಾಭದಾಯಕ ಬೆಳೆನೇ.